ಸುಧಾಕರ್ ಅವರು ಪ್ರಸ್ತಾಪ ಮಾಡಿದ್ರು, ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ನೀವು. ರಿಯಲ್ ಎಸ್ಟೇಟ್ ದಂಧೆ ರಾಜ್ಯದಲ್ಲಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತೇಳಿ ಹೇಳಿದ್ರು. ನನಗೆ ಗೊತ್ತು ನೀವು ಎಚ್ಚರಿಕೆಯನ್ನ ಕೊಟ್ಟಿದ್ದೀರಿ ನಮಗೆ ಅಂತ. ಅನೇಕ ಸಂದರ್ಭದಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ಯಾವ ಅಧಿಕಾರಿಯೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಮಾಡಕೂಡದು. ನಿಮ್ ಕೆಲಸ ಅವನು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ FIR ಮಾಡಿ ನ್ಯಾಯ ಕೊಡ್ತಕ್ಕಂತ ಕೆಲಸ ಬಿಟ್ರೆ, ಪೊಲೀಸ್ ಸ್ಟೇಷನ್ ನಲ್ಲಿ ಕೂತ್ಕೊಂಡು ನೀವು ಅವರಿಗಿಷ್ಟು ಇವರಿಗಿಷ್ಟು ನ್ಯಾಯ ಪಂಚಾಯಿತಿ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥದ್ದು ಆಗಬಾರದು. ಇದನ್ನು ಬಹಳ ಕಠಿಣವಾಗಿ ನಾನು ಹೇಳಿದ್ದೇನೆ. ಅದರಲ್ಲೂ ಈ ಭಾಗದಲ್ಲಿ ದೇವನಹಳ್ಳಿ, ಯಲಹಂಕ, ಈ ಭಾಗದಲ್ಲಿ ದೊಡ್ಡಬಳ್ಳಾಪುರ, ಈ ಭಾಗದಲ್ಲಿ ಬೆಲೆ, ಭೂಮಿಯ ಬೆಲೆ ಚಿನ್ನದ ಬೆಲೆಗಿನ್ನ ಜಾಸ್ತಿ ಆಗಿದೆ. ಒಂದು ಸೆಟಲ್ಮೆಂಟ್ ಮಾಡಿದ್ರೆ ನಮಗಿಷ್ಟು ಹಣ ಕೊಡಬೇಕು ಅನ್ನೋ ತರ ಇದು ನಡೀತಾ ಇದೆ. ಅದಾಗಬಾರದು. ಆ ಕಾರಣಕ್ಕೆ ಇವತ್ತು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಬಹಳ ಸುಂದರವಾದ ಕಟ್ಟಡವನ್ನ ಕಟ್ಟಿಕೊಟ್ಟಿದ್ದಾರೆ ಪ್ರೆಸ್ಟೀಜ್ನವರು. ಬಹುಶಃ ಇಡೀ ದೇಶದಲ್ಲಿ ಇಂಥ ಒಂದು ಪ್ಲಾನಿಂಗು ಪೊಲೀಸ್ ಸ್ಟೇಷನ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಂತೂ ಇಲ್ಲ. ಕೊಲಾಸವರು ನೆಕ್ಸ್ಟ್ ಟೈಮ್ ನೀವು ಕಟ್ಕೊಡ್ತೀರಲ್ಲ, ಇದೇ ಪ್ಲಾನ್ನಲ್ಲೇ ಕಟ್ಕೊಡಿ. ನನ್ಗೆ ಗೊತ್ತು ನೀವು ಬಹಳ ಕಂಕನಾಡಿ ಮಂಗಳೂರಲ್ಲಿ ಒಂದು ಕಟ್ತಾ ಇದ್ದಾರೆ ಈಗಾಗಲೇ. ಅದಾಗೋಗಿದೆ, ಅದು ಬೇಡ, ಇನ್ನೊಂದು ಮಾಡಬೇಕಲ್ಲ ಈಗ. ಅವಾಗ ನೀವು ಇದೇ ತರ ಪ್ಲಾನ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಐ ಮಸ್ಟ್ ಅಪ್ರಿಷಿಯೇಟ್ ದಿ ಪ್ರೆಸ್ಟೀಜ್ ಗ್ರೂಪ್ ಫಾರ್ ಹ್ಯಾವಿಂಗ್ ಡೆವಲಪ್ ದಿಸ್ ಪರ್ಟಿಕ್ಯುಲರ್ ಪ್ಲಾನ್. ಅಲ್ಲಿ ಕರೆಂಟ್ ಬೇಕಾಗಿಲ್ಲ ನಿಮಗೆ. ಬೆಳಗ್ಗೆ ಹೊತ್ತು ಡೇ ಟೈಮ್ನಲ್ಲಿ ಲೈಟ್ ಹಾಗೆ ಬರುತ್ತೆ. ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿದೆ, ಪ್ರತಿಯೊಂದು ಚೇಂಬರಿಗೂ ಕೂಡ ನ್ಯಾಚುರಲ್ ಲೈಟ್ ಬರುತ್ತೆ, ಗಾಳಿ ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಪ್ಲಾನ್ ಮಾಡಿಕೊಟ್ಟಿದ್ದೀರಿ. ಇಲ್ಲಿ DCP ಅವರು ಇದ್ದಾರೆ, ಮಿಥುನ್ ಅವರು, ಆಮೇಲೆ ACP ಅವರು. ಅದೃಷ್ಟ ಮಾಡಿದ್ರಿ ನೀವು, ACP ಅಲ್ವಾ? ಏನ್ರಿ ಅದೃಷ್ಟ ನಿಮ್ದು. ಇಡೀ ದೇಶದಲ್ಲೇ ಇಂಥ ACP ಆಫೀಸ್ ಇಲ್ಲ, ಅಂತ ಅದೃಷ್ಟ ನಿಮ್ದು. ಆದ್ರಿಂದ ನಿಮ್ ಕೆಲಸನೂ ಅಷ್ಟೇ ಚೆನ್ನಾಗಾಗ್ಬೇಕು, ಅಷ್ಟೇ ನಾನು ಹೇಳೋದು. ನಿಮ್ ಕೆಲಸ ಯಾಕೆ ಅದನ್ನು ಹೇಳ್ತೀನಿ. ಆಯ್ತು, ಥ್ಯಾಂಕ್ ಯು. ನಂಗೆ ಗೊತ್ತಿರಲ್ಲಪ್ಪ. ಆಯ್ತು. ಬಾಲಕೃಷ್ಣ ಅವರು ಹಿಂದೆ ಇದ್ದಂತ ACP ಅವರು ಶ್ರಮ ವಹಿಸಿ ಪ್ರೆಸ್ಟೀಜ್ ಅವ್ರನ್ನ ಮನವೊಲಿಸಿ ಈ ಕಟ್ಟಡವನ್ನ ಕಟ್ಟಿಸೋದಕ್ಕೆ ಶ್ರಮಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಅಂತೇಳಿ ಇಲಾಖೆಯ ಪರವಾಗಿ ನಾನು ಹೇಳ್ತೀನಿ. ಆಗ್ಬೋದಾ? ಗೊತ್ತಿರಲಿಲ್ಲ ಅದಕ್ಕೆ. ಥ್ಯಾಂಕ್ ಯು. ಹಾಗಾಗಿ